ಡಾಕ್ಟರ್ ಎಸ್.ಆರ್. ಲೀಲಾ ಅವರನ್ನು ಒಂದು ಮಗುವಿನ ಸಂಕೇತದಲ್ಲಿ ಸುಚೇಂದ್ರ ಪ್ರಸಾದ್ ಕಲ್ಪಿಸಿದ್ದುಂಟಲ್ಲ, ಒಂದು ಮಗುವಿನ ಕಣ್ಣು ಪದ್ಮವನ್ನ ಹುಡುಕುವುದು ಉಂಟಲ್ಲ, ನನಗದು ತುಂಬಾ ಒಳ್ಳೆಯ ಒಂದು ಸಂಕೇತ ಅನಿಸಿತು. ಇಡೀ ಒಂದು ಶಾಲೆಯ ವಾತಾವರಣವನ್ನು ಇಟ್ಟುಕೊಂಡು ಭಾರತೀಯ ಪರಂಪರೆಯನ್ನು ಹುಟ್ಟಿನಿಂದ ತೊಡಗಿ ಅದರ ಎಲ್ಲ ಮೂಲ ಶೋಧ ಮಾಡ್ಬೇಕಾದವರು ಮಕ್ಕಳು ಅನ್ನುವ ಸಂದೇಶ, ಅದಕ್ಕೆ ಗುರು ಒಬ್ಬ ಎಷ್ಟು ಆಪ್ತವಾಗಿ ಸಹಕರಿಸ್ತಾನೆ. ಈ ಕಾನ್ಸೆಪ್ಟ್ ನನಗೆ ಬಹಳ ಇಷ್ಟ ಆಯ್ತು. ನಾನು ಸುಚೇಂದ್ರ ಪ್ರಸಾದ್ ಅವರಿಗೆ ಬಹಳ ಬಹಳ ಪ್ರೀತಿಯಿಂದ ನಮಿಸ್ತೇನೆ. ತುಂಬಾ ಜನ ಮಕ್ಕಳಿದ್ದಾರೆ, ಅಪೇಕ್ಷೆ ಇರುವವರು, ಅವರಿಗೆ ಸಾಥ್ ಕೊಡುವ ಗುರುಗಳಿಲ್ಲ. ಪಾಠವನ್ನೇ ಕಲೀರಿ ಅನ್ನುವ ಇವತ್ತಿನ ಗುರುಗಳ ಮಧ್ಯೆ ಆ ಮಗು ಏನು ಕಲಿಯುತ್ತಿದೆ ಅದರ ಅಪೇಕ್ಷೆ ಏನು ಅಂತ ಬೆನ್ನು ಹತ್ತಿದ ಗುರುಗಳನ್ನು ತೋರಿಸಿಕೊಂಡು ಒಂದು ಹೊಸ ಶಿಕ್ಷಣ ಕ್ರಮವನ್ನು ಕೂಡ ಸುಚೇಂದ್ರ ಪ್ರಸಾದ್ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ನನಗೆ ಅದು ಬಹಳ ಇಷ್ಟವಾಯಿತು. ಸುಚೇಂದ್ರ ಪ್ರಸಾದ್ ಮತ್ತು ಲೀಲಾ ಅವರನ್ನು ನಾನು ಆ ಗುರು ಶಿಷ್ಯರಲ್ಲಿ ಕಾಣ್ತಾ ಇದ್ದೆ ಥ್ರೂ ಔಟ್. ಮತ್ತು ನಾವೆಲ್ಲ ಆ ಮಕ್ಕಳ ಹಾಗೆ, ನಮ್ಗೆ ಗೊತ್ತೇ ಇಲ್ಲ ನೋಡಿ ಅಂತ ವಿಸ್ಮಯದ ಮಕ್ಕಳು ಎಷ್ಟು ಖುಷಿ ಪಡ್ಬೋದು, ಅದೆಲ್ಲವೂ ಅಲ್ಲಿ ಕಾಣಿಸ್ತು. ನನಗೊಂದು ಶಾಲಾ ಜೀವನದ ಮಗುವಾಗುವ ಆಶೆ ಹುಟ್ಟಿಸಿತು. ಮತ್ತಷ್ಟು ನಮ್ಮನ್ನ ಹುಡುಕುವುದಕ್ಕೆ ಅವ್ರಾಗ್ಲೇ ಹೇಳಿದ್ರು, ಸಂದೇಶ ಏನು ಅಂದ್ರೆ ನಿಮ್ಮನ್ನು ಹುಡುಕುವುದು ಅಂತ. ನಾನು ಹೃತ್ಕಮಲದಲ್ಲಿ ಇದನ್ನು ಧಾರಣೆ ಮಾಡಿ ಕರ ಕಮಲ ಜೋಡಿಸಿ ತಲೆಯಲ್ಲಿರುವ ಚಿತ್ತ ಕಮಲವನ್ನು ಸಹಸ್ರಾರ ಕಮಲವನ್ನು ನಿಮ್ಮ ಪದ ಕಮಲಕ್ಕೆ ರಮಿಸಿದೆ.